ಬಂಧಿಸಿ 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 ಬಂಧನವಾಗಲೇಬೇಕು ಆಗಲೇಬೇಕು ದೇಶದ್ರೋಹಿಗಳ ಬಂಧನ ಆಗಲೇಬೇಕು ದೇಶದ್ರೋಹಿಗಳ ಬಂಧನ ಆಗಲೇಬೇಕು ದೇಶದ್ರೋಹಿಗಳ ಬಂಧನ ಆಗಲೇಬೇಕು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತಕ್ಕೆ ಅವಮಾನ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಸಂವಿಧಾನಕ್ಕೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಭಾರತಕ್ಕೆ ಅಪಮಾನ ಮಾಡಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಸಭಾ ಎಂಪಿ ಚುನಾವಣೆಯಲ್ಲಿ ಗೆದ್ದ ತಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಕಾಂಗ್ರೆಸ್ಸಿನ ರಾಜ್ಯಸಭಾ ಚುನಾವಣೆ ಗೆದ್ದ ತಕ್ಷಣವೇ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಭಾರತ್ ಮಾತಾ ಕಿ 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 ದೇಶ ವಿರೋಧಿ ಕಾಂಗ್ರೆಸ್ಗೆ ದೇಶ ವಿರೋಧಿ ಕಾಂಗ್ರೆಸ್ಗೆ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಬಂಧಿಸಿ 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 ಫಸ್ಟ್ ಗೆ ದೇಶ ಕೊಟ್ಟ ತಕ್ಷಣ ಹೋಗ್ತಿಲ್ಲ ಅಲ್ಲ ಒಂದ್ ನಿಮಿಷ ಫಸ್ಟ್ ದೇಶದ್ರೋಹಿ ಘೋಷಣೆ ಆಮೇಲೆ ಬಂಧಿಸ್ತೀನಿ. ನಿಮ್ ಸರ್ಕಾರ ಹೀಗೆ ಇರೋದು, ದೇಶದ ಪರವಾಗಿರೋರನ್ನ ನೀವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ, ದೇಶ ವಿರೋಧಿ ಘೋಷಣೆ ಹೋಗಿದವರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ನೀವು. ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿಗೆ ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೋಗಿದ್ದಾರೆ ಈಗ ಆಲ್ರೆಡಿ. ಏನು ಅರ್ಥ ಇದೆ? ನಾಸಿರ್ ಹುಸೇನ್ ಗೆದ್ದಿದ್ದು ಪಾಕಿಸ್ತಾನ ಪಾರ್ಲಿಮೆಂಟ್ ಹಿಂದೂಸ್ತಾನ್ ಪಾರ್ಲಿಮೆಂಟ್ ಗೆದ್ದಿದ್ದು. ಯಾವ ದೇಶದ ಸಂವಿಧಾನವನ್ನ ಓದಿ ಘೋಷಣೆಯನ್ನ ಕೂಗಿದ್ರು ಈ ತರ ಅವರು ಮೊನ್ನೆ ಸಂವಿಧಾನ ಮೆರವಣಿಗೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ಕಗ್ಗೊಲ ಆಗ್ತಾ ಇದೆ. ಯಾವ ಸಂವಿಧಾನ ಮೆಚ್ಕೊಂಡಿದ್ದಾರೆ ಇವರು ಈ ದೇಶದ್ರೋಹಿಗಳು? ಯಾಕಂದ್ರೆ ನಾನು ಹೇಳೋದು ಇಡೀ ಗುಂಪನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿ ಯಾರೋ 2-3 ಜನ ಕೂಗಿದ್ದಾರೆ ಅಂದ್ರೆ ಅವ್ರು ಹಿಡ್ಕೋಬೇಕಾಗಿತ್ತಲ್ಲ, ವಹಿಸ್ಬೇಕಾಗಿತ್ತಲ್ಲ. ಅವ್ರು ಅಷ್ಟು ಜನರ ಮೇಲೆ FIR ಹಾಕ್ಬೇಕು. ಇವ್ರಿಗೆ ನೋವಾಗ್ಲಿಲ್ಲಲ್ಲ, ಅಷ್ಟು ಜನ ದೊಡ್ಡ ಗ್ಯಾಂಗ್ ಅಲ್ಲಿ ಇದ್ದು ಅವ್ರು ಹಿಡಿದು ಕೊಡ್ಬೇಕಾಗಿತ್ತಲ್ಲ. ಟಿವಿ ಅವನಿಗೆ ಬಾಯಿಗೆ ಬಂದಂಗೆ ಮಾತಾಡಿದಾನೆ ನಸೀರ್ ಹುಸೇನ್. ಅರ್ಥ ಏನು? ಬಹಳ ನೋವಾಗ್ತದೆ. ಇದನ್ನ ಕೇಳಲಿಕ್ಕೆ ಆಗುದಿಲ್ಲ ರೀ, ಬಹಳ ಬೇಜಾರಾಗುತ್ತೆ. ಅದ್ರ ಒಳಗಡೆ ವಿಧಾನಸಭೆ ಒಳಗಡೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಇವ್ರು ಯಾರು? ಇವರು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ದಿವಸದಿಂದನೂ ಇದು ಶುರುವಾಗಿದೆ. ಇದು ಕಾಂಗ್ರೆಸ್ಸಿನ ತುಷ್ಟೀಕರಣದಿಂದ ದೇಶದ್ರೋಹಿಗಳಿಗೆ ದೊಡ್ಡ ಪ್ರೇರಣೆ ಆಗಿದೆ. ಮಾಡಬಾರದು ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಉದ್ದಾಗ್ಲಿಕ್ಕೆ. ನಾವಿಂಥದ್ದು ಮಾಡಿದಾಗ ನನಗೆ ರಕ್ಷಣೆ ಇದೆ ಅಂತ ಹೇಳಿ ದೇಶದ್ರೋಹಿಗಳಿಗೆ ಅನ್ಸುತ್ತೆ. ಹಿಂದೂಗಳನ್ನ ಮುಸ್ಲಿಮರನ್ನ ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ. ತುಷ್ಟೀಕರಣ, ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ, ಇನ್ನೊಂದಕ್ಕೆ ಹಣ ಕೊಡ್ತೀವಿ. ಏನ್ ನಡ್ಸಕ್ ಹೊರಟಿದ್ದಾರೆ? ಯಾರ ಅಪ್ಪನ ದುಡ್ಡು ಅದು? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನ ಎತ್ಕಟ್ಟಿ
ದೇಶನ ಇಬ್ಬಾಗ ಮಾಡಿದ್ರು ಒಂದ್ಸರಿ ಸ್ವಾತಂತ್ರ್ಯ ಬಂದಾಗ. ಈಗ ಪುನಃ ಊರ್ನ ಇಬ್ಬಾಗ ಮಾಡ್ತಾ ಇದ್ದಾರೆ. ಊರಲ್ಲಿ ಪಾಕಿಸ್ತಾನ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್. ಅಂಬೇಡ್ಕರ್ ಸಂವಿಧಾನ ಏನ್ ಇದಕ್ಕೆಲ್ಲ ಏನ್ ಗೌರವ ಇದೆ? ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಸುವಂತ ಹೇಸಿಗೆ ಕೆಲಸ ಇದು, ನಾಚಿಕೆ ಕೆಲಸ ಇದು. ಕಾಂಗ್ರೆಸ್ ಈ ಕ್ಷಮೆ ಕೇಳಬೇಕು, ಇಡೀ ರಾಷ್ಟ್ರದ ಕ್ಷಮೆ ಕೇಳಬೇಕು. ಈ ರೀತಿ ಆಗ್ಬೇಕು. ಮತ್ತೆ ಪೊಲೀಸ್ನವ್ರು ಯಾರೋ ಕಂಪ್ಲೇಂಟ್ ತಗೊಂಡಲ್ಲ, ಸೋಮೋಟ ಕೇಸ್ ಯಾವ್ದು, ಅದಕ್ಕೆಲ್ಲ ಸೋಮೋಟ ಕೇಸ್ ರಿಜಿಸ್ಟರ್ ಮಾಡ್ತೀರಿ? ನಿಮ್ಗೇನು ಅನ್ಸಲ್ವಾ ಪೊಲೀಸಿಗೆ? ಈ ದೇಶದ ಅನ್ನ ತಿಂದು, ಈ ದೇಶದ ಎಲ್ಲ ಸೌಲಭ್ಯ ತಿಂದು ಪಾಕಿಸ್ತಾನ ಬಂದದ ಅಂತ ಹೇಳಿ ವಿಧಾನಸೌಧ ಒಳಗಡೆ ಘೋಷಣೆ ಕೂಗ್ತಾರೆ ಅಂದ್ರೆ ಇವ್ರಿಗೆ ತಾಕತ್ ಯಾರು ಕೊಟ್ಟಿದ್ದು? ಶಕ್ತಿ ಎಲ್ಲಿಂದ ಬಂತು? ಕರ್ನಾಟಕ ಶಕ್ತಿ ಕೇಂದ್ರ ಅದು. ಖಂಡಿತವಾಗೂ ಇದನ್ನ ಖಂಡಿಸ್ತೇವೆ ನಾವು. ನಾಳೆ ಕೂಡ ಅಷ್ಟೇ ಅಸೆಂಬ್ಲಿಯಲ್ಲಿ ಕೂಡ ಅಸೆಂಬ್ಲಿಯಲ್ಲಿ ಕ್ಷಮೆ ಕೇಳಬೇಕು ಇಡೀ ರಾಜ್ಯ ಜನರು. ಸಂತೋಷ ಆಗುತ್ತೆ ಅವರಿಗೆ. ಅಷ್ಟು ದೊಡ್ಡ ಗುಂಪು ಇದೆ, ಯಾರೊಬ್ಬನ ಖಂಡಿಸೋದಿಲ್ಲ. ನಾಸಿರ್ ಹುಸೇನ್ ಮೀಡಿಯಾದ ಎದುರುಗಡೆ ಬಂದು ಖಂಡಿಸ್ಲಿಲ್ಲ. ಒಬ್ಬ ರಾಜ್ಯಸಭೆ ಹಿಂದಿನ 5 ವರ್ಷದ ಅವಧಿನಲ್ಲಿ ಇದ್ದಂತ ಮನುಷ್ಯ. ಇವರಿಗೆ ರಾಷ್ಟ್ರದ ಪ್ರಜ್ಞೆ ಇದೆ. ಅವರಿಗೆ ಯಾರೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, ತಪ್ಪಿಸ್ಲಿಕ್ಕೆ ಆಗ್ತದೆ ಇವರು. ಇದನ್ನ ನಡೀಲಿಕ್ಕೆ ಖಂಡಿತವಾಗಿ ಬಿಡೋದಿಲ್ಲ. ದೇಶಭಕ್ತ ಜನ ಇದ್ದಾರೆ. ಪಕ್ಷ ಪಂಗಡವನ್ನ ಮೀರಿ ಇವತ್ತು ಇಡೀ ಕರ್ನಾಟಕದ ಜನ ಶೀತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಬಂಧಿಸ್ಬೇಕು ಅವ್ರನ್ನ. ಪೊಲೀಸರು ಪ್ರೋಸೆಸ್ ಏನ್ ಮಾಡಬೇಕು ಮಾಡಬೇಕು. ದೊಡ್ಡದು ದೇಶದ್ರೋಹಿಗಳಿಗೆ ಧಿಕ್ಕಾರ.